ಕಲಿಯಿರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ. ಕಲ್ಲ ಕಡೆದು ಮೂರ್ತಿ ಮಾಡುವೆನ್ನ ಪುಟ್ಟ ಶಿಲ್ಪಿಗಳೇ, ಕಲಿಯಿರೊಂದು ಪಾಠವನ್ನು. ವಿದ್ಯೆಯಲ್ಲೇ ವಿನಯವಿದೆ, ವಿನಯದಲ್ಲೇ ಕೀರ್ತಿಯಿದೆ. ವಿದ್ಯೆಯಲ್ಲೇ ವಿನಯವಿದೆ, ವಿನಯದಲ್ಲೇ ಕೀರ್ತಿಯಿದೆ. ನಿಮ್ಮ ಕೈಯ ಮುಷ್ಟಿಯೊಳಗೆ ತಾಯ ಬಯಕೆ ಬಹಳವಿದೆ. ಕಲಿಯಿರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ. ವಿಜಯನಗರದಲ್ಲಿ ವಿದ್ಯಾರಣ್ಯರೆಂಬ ಒಬ್ಬರು ಮಣ್ಣ ತಾಯ ಕಣ್ಣ ನೀರ ತೊಡೆಯ ತಾನೆ ನಿಂದರು. ಎಳೆಯತನದ ಎಲ್ಲ ವಿದ್ಯೆ ಕಲಿತು ಯೋಗಿಯಾದರು. ಕನ್ನಡ ತಾಯಿ ಮಡಿಲ ತುಂಬ ಹೊನ್ನ ಮಳೆಯ ಸುರಿಸಿದರು. ಕನ್ನಡ ತಾಯಿ ಮಡಿಲ ತುಂಬ ಹೊನ್ನಿಮ್ಮಡಿ ಪುಲಕೇಶಿಯಂತೆ ನೀವು ವೀರರಾಗಬೇಕು. ವ್ಯಾಸರಾಯರಂತೆ ನೀವು ಪದವಿ ಮೋಹ ಬಿಡಬೇಕು. ತ್ಯಾಗ ಬುದ್ಧಿಯಿಂದ ನೀವು ತಾಯ ಸೇವೆ ಮಾಡಬೇಕು. ತ್ಯಾಗ ಬುದ್ಧಿಯಿಂದ ನೀವು ತಾಯ ಸೇವೆ ಮಾಡಬೇಕು. ಕನಾಳಬೇಕು, ಕಲಿತು ಕಲಿಗಳಾಗಬೇಕು. ನಾಳೆ ನಾಡನಾಳಬೇಕು. ಕಲಿಯಿರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ. ಕಲ್ಲ ಕಡೆದು ಮೂರ್ತಿ ಮಾಡುವೆನ್ನ ಪುಟ್ಟ ಶಿಲ್ಪಿಗಳೇ, ಕಲಿಯಿರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ. ಚೆನ್ನಾಗಿ ಓದ್ತಾ ಇರುತ್ತೆ, ಒಂದು ಚೆನ್ನಾಗಿ ಓದ್ಲಿಕ್ಕೆ ಆಗೋದಿಲ್ಲ. ಅದು ಅವರ ಒಂದು ಮಾನಸಿಕ ಸ್ಥಿತಿಗೆ ಸಂಬಂಧಪಟ್ಟಿತ್ತು. ಕೆಲವು ಸಂದರ್ಭದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಮಕ್ಕಳನ್ನು ನಾವು ಓದಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನು ಹಂತ ಹಂತವಾಗಿ ನಾವು ಬದಲಾಯಿಸ್ಕೋಬೋದು. ಆದರೆ ಅವ್ರ ನಡತೆ ಸಭೆಗೆ ಎಲ್ರಿಗೂ ಬಂದಿದ್ದೀರ. ಮತ್ತೊಮ್ಮೆ ನಿಮಗೆ ಎಲ್ಲ ಸ್ವಾಗತವನ್ನು. ಒಳ್ಳೆ ಮಾರ್ಕ್ಸ್ ತಗೊಂಡಾಗ ನಾವು ಬೇಕಾದಂಥ ಒಂದು ಒಳ್ಳೆ ಕಾಲೇಜ್ಗೆ, ನಮ್ಗೆ ಯಾವುದಾದ್ರು ಒಂದು ಒಳ್ಳೆ ಕಾಲೇಜು, ಈ ಕಾಲೇಜ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಸೇರಿಸ್ಬೋದು. ಈಗ ಮಗು ಕಡಿಮೆ ಮಾಡೋ ಸೀಟನ್ನು ನಿರಾಕರಿಸ್ತಾರೆ. ಹೀಗಾಗಿ SSLCಯಲ್ಲಿ ನಮಗೆ ಓದು, ಈಗ ನೋಡಿ ಪ್ರೈಮರಿ ಸ್ಕೂಲ್ ಈಗ ಏನಾಗಿದೆ, ಅದನ್ನ ನೋಡ್ಕೊಂಡು ಬಂದಂಥ ಮಗು ಆ ಮೊಬೈಲನ್ನೇ ಯಾವಾಗಲೂ ಕೇಳುತ್ತೆ. ಮತ್ತು ಅದ್ರ ಬದಲು ನಮ್ಮ ಮಕ್ಕಳಿಗೆ ಇಳಿಸ್ಬಿಟ್ರೆ ನಿಮ್ಗೆ ಇನ್ನೊಂದು ಪಾತ್ರ ಇಲ್ಲವೇ ಇಲ್ಲ. ಆಗ ಅವ್ರ ಪಾಡಿಗೆ ಅವೇ ಓದ್ಕೊಂಡು ನಾವು ಬೆಳಿಬೇಕು, ಏನಾದ್ರು ಸಾಧನೆ ಮಾಡಬೇಕು, ನನ್ನ ಕಾಲ ಮೇಲೆ ನಾವು ನಿಂತ್ಕೋಬೇಕು, ಒಂದು ನೌಕರಿ ಇಟ್ಕೋಬೇಕು ಅಂತ ಆಸೆ ಹುಟ್ಟುಕೊಡುತ್ತೆ. ಹುಟ್ಟಾಕೋ ಒಂದು ವ್ಯವಸ್ಥೆ ಆಗ್ಬೇಕೀಗ. ಅವ್ರ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಕ್ಕಂಥದ್ದು. ಬರೀ ಶಾಲೆಯಲ್ಲಿ ಬೌದ್ಧಿಕ ಶಕ್ತಿ ಕೊಟ್ಟು ಸಾಲದು, ದೈಹಿಕ ಶಕ್ತಿಯನ್ನು ಕೊಡಬೇಕು. ಇತ್ತೀಚೆಗೆ ಏನಾಗಿದೆ, ಮೊದಲು ದುಡ್ಡಿದ್ರೆ ಸಾಕು ಅಂತಾರೆ. ಈಗ ಅದು ವೈತು ಕರೋನಾ ಬಂದಮೇಲೆ ಏನಾಗಿದೆ ಈಗ ಇಟ್ಕೊಂಡ್ಬಿಟ್ಟು ಎಷ್ಟೋ ಜನ ಕಲಿಸಬೇಕು ಅಂತ. ಹೀಗಾಗಿ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಾವು ಹೋಗಿತೀವಿ, ನಾವು ಆ ಕಡೆ ನೀವು ಈ ಕಡೆ ಉದ್ದಸ್ಕೊಂಡು ಬಿಡಲ್ಲ, ನಾವು ಬಿಗಿಯಾಗಿರಬೇಕು ಅಂತ ಅವ್ರ ಮನಸ್ಸಿಗೂ ಬಂತು. ಆ ಉದ್ದೇಶಕ್ಕೆ ನಾವು ನಿಮ್ಮನ್ನು ಕಲಿಸಿದ್ದೀವಿ. ಈ ಸಂದರ್ಭದಲ್ಲಿ ಇನ್ನೇನಾದರೂ ನಿಮಗೆ ನಿಮ್ಮ ಮಕ್ಕಳು ಈ ಥರ ಚೇಂಜ್ ಆಗಬೇಕು ಸರ್, ನಾವು ಅಂದ್ಕೊಂಡಿದ್ದೀವಿ, ನಮ್ಮಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಪಾಠ ಮಾಡೋದ್ರ ಜೊತೆಗೆ ಒಂದಷ್ಟು ನೈತಿಕ ಪಾಠವನ್ನು ನೋಡಮ್ಮ, ಅವಳಿಗೆ ಧೈರ್ಯವನ್ನು ಹೇಳಿ ಯಾರು ಬಂದರೂ ಎದುರಿಸ್ಬೇಕು ಆ ಥರ ಮಾಡಿಕೊಡ್ತೀವಿ. ನಿಮ್ಮಲ್ಲಿ ನಿಮ್ಮವರೇ ಇರ್ತಾರೆ ಮೆಂಬರ್ಸ್ಗೆಲ್ಲ, ಅವರು ನಾವು ಎಲ್ಲ ಸೇರಿಸ್ಕೊಂಡು ಶಾಲೆಗೆ ಏನು ಬೇಕೋ ಅದನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಮುಖ್ಯವಾಗುತ್ತೆ. ಇತ್ತೀಚೆಗೆ ಸರ್ಕಾರ ಇನ್ನೊಂದು ಅನುಕೂಲ ಮಾಡಿದೆ, ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಒಂದು ಮಾಡ್ಕೊಂಡಿದೆ. ಉದಾಹರಣೆಗೆ ಈ ಶಾಲೆಯಲ್ಲಿ ನೀವು ಯಾರ್ಯಾರು ಓದಿದ್ರೆ ಊರಲ್ಲಿ ಅವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಸಂಘ ಮಾಡಿಕೊಂಡು ಅಧ್ಯಕ್ಷ ಉಪಾಧ್ಯಕ್ಷ ಅವರಲ್ಲಿ, ಹಾಗಾಗಿ ಅವರು ತಮ್ಮ ಶಕ್ತಾನುಸಾರ 50 ರೂಪಾಯಿ ಆಗ್ಬೋದು, 500 ರೂಪಾಯಿ ಎಲ್ಲ ಒಂದಷ್ಟು ಸೇರಿಕೊಂಡು ಸರ್ ತಗೊಳ್ಳಿ, ಒಂದು 10,000 20,000 ಏನಾದ್ರು ಇದೆಯಾ, ಕುಡಿಯೋ ನೀರು ಪೈಪ್ ಇಲ್ವಾ, ಈ ಥರ ಹೆಲ್ಪ್ ಮಾಡಿಕೊಂಡು ಜನಗಳ ಜೊತೆ ಬೆರೀಬೇಕು. ಆಗ ಗೊತ್ತಾಗುತ್ತೆ ನಾವು ಏನು ಮಾಡ್ಬೋದು ಮತ್ತು ನಮ್ಮ ಮಕ್ಕಳು ಎಲ್ಲಿದ್ದಾರೆ, ಪ್ರಪಂಚ ಎಲ್ಲಿದೆ ಅಂತ ಅರ್ಥ ಆಗುತ್ತೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನೀವು ಎಲ್ಲ ಬಂದಿದ್ದೀರಿ, ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳ್ತಾ